ಹಾಂ, ನಮ್ಮ ಚಾನೆಲ್ ನೋಡ್ಕೊಂಡೇ ಮಾಡಿದ್ರಿ. ಹಾಂ, ಕೇಬಲ್ ಹಾಕಿದ್ರಲ್ಲ ಸರ್. ಇದು ಕೇಬಲ್ ಹಾಕಿದ್ರಿ ಹೇಗಿತ್ತು ಮುಂಚೆ ಅಲ್ಲ? ತೊಂದರೆ ಆಗ್ತಿತ್ತಲ್ಲ ಸರ್? ತೊಂದರೆ ಆಗ್ತಿತ್ತಲ್ಲ. ನಾವು ಮಾಡಿ ಸರ್ ಇದೆ RN24 ವಾಯ್ಸ್ ಕಾರವಾರ ನಮ್ಮ ಚಾನೆಲ್ ನೋಡ್ಕೊಂಡೇ ಮಾಡಿದ್ರಿ. ಸರಿ ಇದೆ ಅಲ್ಲ ಸರ್? ಮಕ್ಕಳಿಗೆ ಏನಾರು ಅನಾಹುತ ಆಗೇ ಆಗ್ತಿತ್ತು. ಈಗ ನೋಡಿ, ನೀವು ಮಾಡಿದ್ದಕ್ಕೆ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇವೆ ಎಲ್ಲರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಮತ್ತು ನಮ್ಮ ಚಾನೆಲ್ ಪರವಾಗಿ, ನಮ್ಮ ಎಲ್ಲ ಕಾರವಾರ ಜನತೆ ಬಗ್ಗೆ, ನಮ್ಮ ಹೆಸ್ಕಾಂ ಇಲಾಖೆಗೆ ಯಾರು ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್, ನಿಮ್ಮದು ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ಮಕ್ಕಳ ಭವಿಷ್ಯಕ್ಕೆ ನೀವು ಒಂದು ಉಜ್ವಲ ಕೊಟ್ಟಿದ್ದೀರಿ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಉಜ್ವಲ ಕೊಟ್ಟಿದ್ದೀರಿ. ನಿಜವಾಗ್ಲೂ ನಿಮ್ಮದು ಒಳ್ಳೆಯದಾಗಲಿ. ಯಾಕಂದರೆ ಇದು ಒಂದು ಪಟಕಂತ ಮಾಡಿದ್ರಲ್ಲ, ಅದೇ ಖುಷಿ ಆಯಿತು ಸರ್ ನಮಗೆ. ವೀಕ್ಷಕರೇ, ನಾನು ನಿಮ್ಮ ರಾಘುನಾಯ್ಕ್ RN24 ವಾಯ್ಸ್ ಕಾರವಾರ. ಏನಾಗ್ತಾ ಇದೆ ಅಂದರೆ, ಇಲ್ಲಿ ಕಾರವಾರದಲ್ಲಿ ಗೀತಾಂಜಲಿ ಟಾಕೀಸ್ ಮುಂದೆ ಒಂದು ಟ್ರಾನ್ಸ್ಫಾರ್ಮರ್ ಇತ್ತು. ನಾನು ಈ ವರದಿಯನ್ನು ಪ್ರಸಾರ ಮಾಡಿದ್ದೆ. ಇಲ್ಲಿ ಡೇಂಜರ್ ಒಂದು ಟ್ರಾನ್ಸ್ಫರ್ ವೈರನ್ನು ಹೊರಗಡೆ ಬಂದಿದೆ ಅಂತ ಹೇಳ್ಕೊಂಡು ಒಂದು ಪ್ರಸಾರ ಕೂಡ ಮಾಡಿದ್ದೆ. ಅದಕ್ಕೆ ನಮ್ಮ ಒಂದು RN24 ವಾಯ್ಸ್ ಕಾರವಾರ ಅದೊಂದು ಸುದ್ದಿ ಪ್ರಸಾರವಾಗದಂತೆ ನಮ್ಮ ಹೆಸ್ಕಾಂ ಎಲ್ಲ ಇಲಾಖೆ ಅಧಿಕಾರಿಗಳು ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ನಿಜವಾಗಲೂ ಅವರು ಈ ಸುದ್ದಿ ನೋಡಿಕೊಂಡು ಇವತ್ತು ಅದಕ್ಕೆ ಒಂದು ಮಾಡ್ತಾಯಿದ್ದಾರೆ. ನೋಡಿ, ನಾನು ಕಾಣಿಸ್ತಾ ಇದ್ದೇನೆ ನೋಡಿ, ಮೇಲ್ಗಡೆ ಹತ್ತಿದ್ದಾರೆ. ಇದೇ ನಮ್ಮ ಹಿಂದೂ ಸ್ಕೂಲ್ ರಸ್ತೆ, ಹಿಂದೂ ಸ್ಕೂಲ್ ಹೋಗುವ ರಸ್ತೆ ಇದು. ಇಲ್ಲಿ ಭಾಳ ಡೇಂಜರ್ ಇತ್ತು. ಈ ವೈರ್ ಕೂಡ ಡೇಂಜರ್ ಇತ್ತು. ಈ ವೈರ್ ಡೇಂಜರ್ ಇದ್ದಾಗ ಇಲ್ಲಿ ಮಗು, ಒಂದು ಯಾವುದಾರ ಮಗು ಈ ರಸ್ತೆಯಲ್ಲಿ ಫುಟ್ಪಾತಲ್ಲಿ ನಡೆದು ಹೋಗಬೇಕಾದ್ರೆ ಖಂಡಿತವಾಗಲೂ ಅಪಾಯ ಆಗೇ ಆಗಿತ್ತು. ಯಾಕಂದರೆ ಆ ಛತ್ರಿ ತೊಗೊಬೇಕಾದ್ರೆ, ಮಳೆಗಾಲದಲ್ಲಿ ಮಗು ಒಂದು ಛತ್ರಿ ತೊಗೋಬೇಕಾದ್ರೆ, ಒಂದು ಶಾಲಾ ವಿದ್ಯಾರ್ಥಿ ಛತ್ರಿ ತೊಗೊಬೇಕಾದ್ರೆ ಆ ಒಂದು ವೈರ್ ತಂತಿ ಹೊರಗಡೆ ಬಂದಿತ್ತು. ಅದಕ್ಕೆ ಸ್ಪರ್ಶ ಆಗಿ ಮಗುಗೆ ಯಾವುದನ್ನಾರ ಒಂದು ಅನಾಹುತ ಆಗಿತ್ತು. ಆದರೆ ನಮ್ಮ ಕಾರವಾರದ ಹೆಸ್ಕಾಂ ಇಲಾಖೆಯವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವರಿಗೆ ನಮ್ಮ ಈ ಶಾಲೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಕಾರವಾರ ಜನತೆ ಪರವಾಗಿ, ನಮ್ಮ RN24 ವಾಯ್ಸ್ ಕಾರವಾರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಂಥ ಕೆಲಸ ಇವರು ಮಾಡ್ತಾಯಿದ್ರೆ ನಿಜವಾಗ್ಲೂ ನಾವು ಯಾವಾಗಲೂ ಇವರು ಒಟ್ಟಿಗಿರ್ತೇವೆ. ಹೆಸ್ಕಾಂ ಇಲಾಖೆಗೆ ನಾವು ಯಾವಾಗಲೂ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ನಾವು ಮಾಡಿಕೊಟ್ಟಂಥ ನಮ್ಮ ಇದಕ್ಕೆ ಇವರಿಗೆ ನಿಜವಾಗ್ಲೂ ನಾವು ಶ್ಲಾಘನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಾರವಾರದಲ್ಲಿ ಇಂಥದ್ದು ಬಹಳಷ್ಟು ಕಡೆ ಇದೆ ಸರ್. ಇಲ್ಲಿ ಅದು ನಮ್ಮ ಕಣ್ಣಿಗೆ ಕಂಡಿದ್ದನ್ನು ನಾವೆಲ್ಲ ಚೇಂಜ್ ಮಾಡಿರ್ತೀವಿ ಸರ್. ಈಗ ನಿಮ್ಮಂತೂ ಅದು ಒಂದು ದೋಷ ಕೊಟ್ಟು ನಾವೆಲ್ಲ ಅವನ್ನೆಲ್ಲ ಸರಿ ಮಾಡ್ತೀವಿ ಸರ್. ಹಂಗೇನಿಲ್ಲ, ಕಣ್ಣಿಗೆ ಕಂಡ ನಾವೆಲ್ಲ ಸರಿ ಮಾಡಿರ್ತೀವಿ. ನಮ್ಮ ಕಣ್ಣಿಗೆ ಕಾಣಲ್ಲ, ನೀವು ಹೇಳಿದಾಗ ನಾವು ಅಂತ ಸರಿ ಮಾಡ್ತೀವಿ ಸರ್. ಹೌದಲ್ಲ? ಇದು ಸರಿ. ಇದು ನಮ್ಮ ಚಾನೆಲ್ ನೋಡಿದ್ರೆ ಹಾಗಾದ್ರೆ ಹೇಗೆ ಬಂದಿತ್ತು ಸರ್? ಅದು ಕರೆಕ್ಟ್ ಇತ್ತಲ್ವ? ಮಗುಗೆ ಏನಾರ ಆಗ್ತಾ ಇತ್ತಲ್ಲ? ಕೇಬಲ್ ಫುಲ್ ಚೇಂಜ್ ಮಾಡಿದ್ರಲ್ಲ? ಹಾಂ, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಂದು ವಿಡಿಯೋ ಮಾಡಲಿಕ್ಕೆ ಒಳ್ಳೇದಾಯಿತು ಸರ್. ಈಗ ಆದಷ್ಟು ಬೇಗ ಒಂದು 2 ದಿವಸ ಒಳಗೆ ಎಲ್ಲ ಕೆಲಸ ಮುಗಿದೋಯ್ತು. ಹೌದಲ್ವಾ? ಇದು ನೋಡಿ, ನಗರಸಭೆದವರು ಈ ಒಂದು 24 hours ಒಳಗೆ ಹಾಕಿದ್ದಾರೆ. ಹೌದೌದು. ಇದು ನೋಡಿ, ನಗರಸಭೆದವರು ಮಾಡಿದ್ದಾರೆ. ಅದು ಚರಂಡಿ ಓಪನ್ ಇತ್ತು, ಸ್ಲ್ಯಾಬ್ ಓಪನ್ ಹಾಕಿದ್ರು. ಚರಂಡಿ ಕಡೆ ಸ್ಲ್ಯಾಬ್ ಇಲ್ಲ ಆಗಿತ್ತು, ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಅವರು ನೋಡ್ತಾ ಇದ್ದರೆ ಏನು ಸಮಸ್ಯೆ ಬರೋದಿಲ್ಲ ಇನ್ನು ಮುಂದೆ ಸರ್. ಅವರೆಲ್ಲ ಕಾಳಜಿಪೂರ್ವಕ ನೋಡಿದರೆ ನಿಜವಾಗ್ಲು ನಾಯಕರಿಗೆ ಒಂದು ಧನ್ಯವಾದಗಳು ಹೇಳ್ಬೇಕು. ಯಾಕೆಂದರೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಅವರು ಯಾವುದೇ ಒಂದು ಕೆಲಸಕ್ಕೆ ಹೊಂದಿಸ್ತಾರೆ ಮತ್ತು ಕೆಲಸ ಕೂಡ ಮಾಡಿಕೊಡ್ತಾರೆ. ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ರೀತಿ ನಿಲ್ತಾರೆ ನೋಡಿ. ವಾಯರ್ ಇದೆ ರೆಗ್ಯುಲರ್ ಬರುವ ನೋಡಿ. ಈ ರೀತಿ ಮತ್ತೆ ಅವ್ರ ಕೈಯಲ್ಲಿ ಒಂದು ಛತ್ರಿ ಇರುತ್ತೆ ನೋಡಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮಕ್ಕಳು ಇದ್ದಾರೆ ಸರ್. ನೋಡಿ ಒಂದು ಛತ್ರಿ ತಗೊಂಡ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತದೆ. ಹೌದೌದು. ಅದೇ ಈಗ ನೋಡಿ, ನಗರಸಭೆದವರು ಕೂಡ ನಮ್ಮ RN24 ವಾಯ್ಸ್ ಕಾರವಾರ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೆ. ಯಾಕಂದರೆ ನಮ್ಮ ವಿಡಿಯೋ ನೋಡಿಕೊಂಡು ಇನ್ನೊಮ್ಮೆ ಕಾಣಿಸ್ತಾ ಇದ್ದಾನೆ. ಈ ಫುಟ್ಪಾತಲ್ಲಿ ಒಂದು ಚರಂಡಿ ಇತ್ತು. ಚರಂಡಿ ಮೇಲೆ ಸ್ಲ್ಯಾಬ್ ಓಪನ್ ಇತ್ತು. ಈಗ ಅದು ಕ್ಲೋಸ್ ಮಾಡಿದ್ದಾರೆ. ನಗರಸಭೆ ಕಮಿಷನರಿಗೆ ಮತ್ತು ಎಲ್ಲ ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನಮ್ಮ RN24 ವಾಯ್ಸ್ ಕಾರವಾರ ಅಭಿನಂದನೆ ಸಲ್ಲಿಸ್ತಾ ಇದೆ. ಈಗ ಮುಂಚೆಲ್ಲ ಡೇಂಜರ್ ಇತ್ತು, ಇಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿತ್ತು. ಈಗ ಕರೆಂಟ್ ಇಂದ ಎಲ್ಲ ಪೈಪ್ ಎಲ್ಲ ಹಾಕಿದ್ದಾರೆ ಅವರು. ಚಲೋ ಆಗಿದೆ. ಮತ್ತು ಅದು ಚರಂಡಿ ಮುಚ್ಚಿದಕ್ಕೆ ಅದು ಚಲೋ ಆಗಿದೆ. ಇಲ್ಲ, ಭಾರಿ ಡೇಂಜರ್ ಆಗ್ತಿತ್ತು. ಸಣ್ಣ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿತ್ತು. ಹೌದಲ್ವಾ? ನೀವೇ ಅವ್ರಿಗೆ ಸ್ವಲ್ಪ ಸಂಭಾಳಿಸಿದ್ರು. ನೀವು ರಿಕ್ಷಾ ಚಾಲಕರಾಗಿ ನೀವೇ ಸ್ವಲ್ಪ ಇದು ಮಾಡ್ತಿದ್ರಿ. ಮಕ್ಕಳಿಗೆಲ್ಲ ಆ ಕಡೆ ಹೋಗ್ಬಾರ್ದು. ಮಕ್ಕಳು ಓಡ್ತಾರಲ್ಲ, ಓಡಾಡ್ತಾರೆ, ಮಾಡ್ತಾರೆ.
ಸ್ವಲ್ಪ ಅವಾಗ ನೋಡಿ ಅದು ವಿದ್ಯುತ್ ಕೂಡ ಇತ್ತು, ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಇರ್ತೇವೆ ಅಂತ ಇಲ್ಲೇ ನಾವು ಇರ್ತೇವೆ ಅಂತ ಆಯ್ತು, ಅವ್ರ ಮಕ್ಕಳು ಇರ್ತಾರಂತೇಳಿ. ಹೌದು, ಮಕ್ಕಳಿಗೇನು ಗೊತ್ತಾಗೋದಿಲ್ಲ. ಅದೇ ಅಲ್ಲ, ಅದು ಲೈಟ್ ವೈರ್ ಕೂಡ ಚೇಂಜ್ ಮಾಡಿದ್ದಾರೆ ಈಗ. ಥ್ಯಾಂಕ್ ಯು ವೆರಿ ಮಚ್. RN24 ವಾಯ್ಸ್ ಕೋರರ್ ನಿಮ್ಮ ರಾಘು ನಾಯ್ಕ್.